ವಿರುದ್ಧ ಹರಿಹಾಯ್ದ ಶಾಸಕ ಸುಬ್ಬಾರೆಡ್ಡಿ 2009ರಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರುವ ರೈತರ ಭೂಮಿಗೆ ಕೂಡಲೇ ಹಣ ಬಿಡುಗಡೆ ಮಾಡಿ, ಇಲ್ಲವೇ ಅವರ ಭೂಮಿ ಅವರಿಗೆ ಕೊಟ್ಟು ಬಿಡಿ ಅಂತ ಸಭಾಧ್ಯಕ್ಷ ಯುಟಿ ಖಾದರ್ಗೆ ಮನವಿ ಮಾಡಿದ ಶಾಸಕ. 2009ರಲ್ಲಿ 17 ವರ್ಷಗಳಿಂದ ನೀವು ಅಕ್ವಿಜೇಷನ್ ಮಾಡ್ತೀರಾ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತೀರಾ, ಇದುವರೆಗೂ ಪರಿಹಾರ ಕೊಡಲ್ಲ ಅಂದ್ರೆ ಅವ್ರ ಜಮೀನ್ ಮಾರಂಗಿಲ್ಲ, ನೀವು ದುಡ್ಡು ಕೊಡಂಗಿಲ್ಲ, ನೀವು ಹಣ ಕೊಡಿ, ಇಲ್ಲ ಜಮೀನು ವಾಪಸ್ ಕೊಡಿ. 17 ವರ್ಷದ ಹಿಂದೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡಲು ಬಾಗೇಪಲ್ಲಿ ತಾಲೂಕಿನಲ್ಲಿ ಭೂಮಿ ಗುರುತಿಸಿರುವ ಸರ್ಕಾರ ರೈತರಿಗೆ ಪರಿಹಾರವೂ ಕೊಟ್ಟಿಲ್ಲ, ಅವರ ಭೂಮಿಯನ್ನ ಬೇರೆಯವರಿಗೆ ಮಾರುವಂತೆಯೂ ಇಲ್ಲ. ನಿನ್ನೆ ಮೊನ್ನೆ ಅಧಿಸೂಚನೆ ಹೊರಡಿಸಿರುವ ಭೂಮಿಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ರೈತರಿಗೆ ಯಾಕೆ ಕೊಟ್ಟಿಲ್ಲ? ಈ ಅನ್ಯಾಯವನ್ನು ಸಹಿಸೋದಿಲ್ಲ. 10 ವರ್ಷಗಳ ಕಾಲ ರೈತರು ಭೂಮಿ ಕೊಡಲು ಹಿಂದೇಟು ಹಾಕಿದ್ರು. ಇತ್ತೀಚೆಗೆ ನಾನು ಕೆಐಎಡಿಬಿ ಅಧಿಕಾರಿಗಳು ಮತ್ತು ರೈತರ ಸಭೆ ನಡೆಸಿ ರೈತರ ಮನವೊಲಿಸಿ ಭೂಮಿ ಕೊಡಲು ಒಪ್ಪಿಗೆ ಕೊಡಿಸಿದ್ದೇನೆ. ಒಪ್ಪಿಗೆ ಕೊಟ್ಟಿರುವ ರೈತರು ನನ್ನ ಮನೆ ಹತ್ರ ಬಂದು ಪರಿಹಾರದ ಹಣ ಕೇಳ್ತಿದ್ದಾರೆ. ಕೈಗಾರಿಕಾ ಸಚಿವರು ಖಚಿತವಾದ ಉತ್ತರ ನೀಡಬೇಕು. ಭೂಮಿ ಕಳೆದುಕೊಂಡ ರೈತರಿಗೆ ಯಾವ ಸಂದರ್ಭದಲ್ಲಿ ಹಣವನ್ನು ಕೊಡುತ್ತಾರೆ ಎಂಬ ಬಗ್ಗೆ ಸದನದಲ್ಲಿ ಉತ್ತರ ನೀಡಬೇಕು ಅಂತ ಒತ್ತಾಯಿಸಿದರು. ಹೇಗೆ ಶಾಸಕ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಭೂಮಿ ಕಳೆದುಕೊಂಡಿರೋರಿಗೆ ಹೇಗೆ ಶಾಸಕ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಒತ್ತು ನೀಡಿರುವಂತೆ ಭೂಮಿ ಕಳೆದುಕೊಂಡಿರುವ ರೈತರಿಗೆ ಪರಿಹಾರವನ್ನು ಕೊಡಿಸುವಲ್ಲಿ ಸರ್ಕಾರದ ಗಮನ ಸೆಳೆದಿರೋದು ಕ್ಷೇತ್ರದ ಜನತೆಯ ಸಂತಸಕ್ಕೆ ಕಾರಣವಾಗಿದೆ. ಈ ಬಾಗೇಪಲ್ಲಿ ತಾಲೂಕಿನಲ್ಲಿ ಕೆಐಡಿಬಿ ವತಿಯಿಂದ ಅಕ್ವಿಜೇಷನ್ ಮಾಡಿದ್ರು. ಅದಕ್ಕೆ ಬೇಗ ಪರಿಹಾರ ಕೊಡಬೇಕು, ಬೇಗ ಲೇಔಟ್ ಮಾಡಬೇಕು, ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದೆ. ಉತ್ತರ ಕೊಟ್ಟಿದ್ದಾರೆ. ನಾನು ಕೇಳೋದಿಷ್ಟೇ, 2009ರಲ್ಲಿ 17 ವರ್ಷಗಳಿಂದ ನೀವು ಅಕ್ವಿಜೇಷನ್ ಮಾಡ್ತೀರಾ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತೀರಾ, ಇದುವರೆಗೂ ಪರಿಹಾರ ಕೊಡಲ್ಲ ಅಂದ್ರೆ ಅವ್ರ ಜಮೀನ್ ಮಾರಂಗಿಲ್ಲ, ನೀವು ದುಡ್ಡು ಕೊಡಂಗಿಲ್ಲ. ಯಾವ ನ್ಯಾಯ ಅಂತ ಒಂದು ಆಯ್ತು. ನೀವು ಬೇರೆದಕ್ಕೂ ಕೊಡದೇ ಇದ್ರೆ ಪರವಾಗಿಲ್ಲ, ಬೇರೆ ನಿನ್ನೆ ಮೊನ್ನೆ ಒಂದು 3-4 ತಿಂಗಳ ಹಿಂದೆ ಮಾಡಿರುವಂಥ ಅಕ್ವಿಜೇಷನ್ ಹಣ ಕೊಡ್ತೀರಾ, ಇದಕ್ಕೆ ಯಾಕೆ ಕೊಡಲ್ಲ? ಇದಂತೂ ಭಾರಿ ಅನ್ಯಾಯ. ಸಭಾಧ್ಯಕ್ಷರೇ, ಒಂದು ನಾನು ನನ್ನ ಅಧಿಕಾರಿಗಳು ಕರೆದ್ರು, ರೈತನ ಕಡೆ ಸಭೆ ಮಾಡಿದವ್ರು ಕೊಡಲ್ಲ ಅಂತ ಇದ್ರು ಒಂದು 10 ವರ್ಷ. ನಾನು ಮೊನ್ನೆ ಸಭೆ ಮಾಡಿ ಅವ್ರ ಮನವೊಲಿಸಿ ಅವ್ರಿಗೆಲ್ಲ ಸೈನ್ ಮಾಡಿಸಿ ಒಪ್ಪಿಗೆ ಕೊಡಿಸಿದ್ದೀನಿ. ಈಗಲೂ ಹಣ ಕೊಡಲಿಲ್ಲ ಅಂದರೆ ನನ್ನ ಮನೆ ಹತ್ರ ಅವ್ರು ಬರ್ತಾ ಇದ್ರೆ, ಇಲ್ಲ ನೀವು ಹಣ ಕೊಡಿ, ಇಲ್ಲ ಜಮೀನು ವಾಪಸ್ ಕೊಡಿ, ನಿರ್ದಿಷ್ಟವಾದ ಉತ್ತರ ಕೊಡಬೇಕು ಅಂತ ಮಾನ್ಯ ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸುಬ್ಬಾರೆಡ್ಡಿ ಸಾಹೇಬ್ರ ಕಳ್ಕಳಿ ಅರ್ಥ ಆಗುತ್ತೆ. ಯಾಕಂದರೆ ಅವು ಯಾವ ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕೆಲವೇ ಕಿಲೋಮೀಟರ್ಗಳಲ್ಲಿ ನೆರೆ ರಾಜ್ಯದ ಒಂದು ದೊಡ್ಡ ಇಂಡಸ್ಟ್ರಿ ಪಾರ್ಕ್ ಇದೆ. ಅಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಆದರೆ ಅವರೆಲ್ಲರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇರೋದು, ಕೆಲಸ ಬೇರೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಾಪನೆ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ನಮ್ಮ ರಾಜ್ಯದಲ್ಲಿ ವಾಣಿಜ್ಯ ವ್ಯಾಪಾರ ಬೆಳೆಯುತ್ತೆ, ತೆರಿಗೆ ಬೆಳೆಯುತ್ತೆ ಅಂತ ಅವರ ಒಂದು ಕಳಕಳಿ ಇದೆ. ಖಂಡಿತವಾಗೂ ಅದು ಅರ್ಥ ಆಗುತ್ತೆ. ಸ್ವಲ್ಪ ವಿಳಂಬ ಆಗಿರೋದು ನಿಜ. ಮಾನ್ಯ ಶಾಸಕರ ಒಂದು ಸಹಯೋಗದಿಂದ ಎಲ್ಲರ ರೈತರು ಕೂಡ ಒಪ್ಪಿದ್ದಾರೆ. ಆದರೆ ಪರಿಹಾರ ಕೊಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ ಅವರು ಏನು ಹೇಳ್ತಾ ಇದ್ದಾರೆ, ಮಾನ್ಯ ಕೈಗಾರಿಕೆ ಸಚಿವರ ಗಮನಕ್ಕೆ ನಾನು ತರ್ತೀನಿ. ಮತ್ತು ಟೆಂಡರ್ ಶೀಘ್ರವಾಗಿ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅಧಿಕಾರಿಗಳು ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಮಾಹಿತಿಯನ್ನು ನಾನು ಒದಗಿಸ್ತೀನಿ. ಬಟ್ ಒಂದು ಮಾತ್ರ ಅವರಿಗೆ ಆಶ್ವಾಸನೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಭಾಳ ಪ್ರಮುಖವಾದಂಥ ಪ್ರಾಜೆಕ್ಟ್ ಇದೆ. ಈ ಪ್ರಾಜೆಕ್ಟನ್ನು ನಾವು ಆದಷ್ಟು ಬೇಗ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ. ಮತ್ತು ನೆರೆ ರಾಜ್ಯದಲ್ಲಿ ಏನು ಈ ಕೈಗಾರಿಕೆ ಬಂಡವಾಳದ ಕಾಂಪಿಟೇಷನ್ ಇದೆ ಅದನ್ನು ಕೂಡ ಕಮ್ಮಿ ಆಗುತ್ತೆ. ಸೊ ಅವರ ಏನು ಇಷ್ಟು ವರ್ಷ ಸಹಕರಿಸಿದ್ದಾರೆ, ಇನ್ನು ಕೆಲವು ತಿಂಗಳು ಸಹಕರಿಸಿ ಅಂತ ನನ್ನ ಮನವಿ ಮಾಡೋದು ವಿನಃ ಬೇರೆ ನಾನು ಹೆಚ್ಚಿನ ಆಶ್ವಾಸನೆಯನ್ನು ಕೊಡಲಿಕ್ಕಾಗೋದಿಲ್ಲ. ಬಟ್ ಖಂಡಿತವಾಗಿ ಇದು ಬರೀ ಬೃಹತ್ ಕೈಗಾರಿಕೆಗೆ ಅಷ್ಟೇ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೂ ಕೂಡ ಭಾಳಷ್ಟು ಸಹಕಾರವನ್ನು ನೀಡುತ್ತೆ. ಅದಕ್ಕೆ ವೈಯಕ್ತಿಕವಾಗಿ ನಾನು ಕೂಡ ಆಸಕ್ತಿಯನ್ನು ವಹಿಸಿ ನಾನು ಅವರು ಜೊತೆಗೆ ಹೋಗಿ MB ಪಾಟೀಲ್ ಅವರಿಗೆ ಭೇಟಿಯಾಗಿ ಮನವೊಲಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಂದೇ ಒಂದು ಸರ್, ಈಗ 1 ವರ್ಷ ಆಯಿತು ನಾವೆಲ್ಲ ಮೀಟಿಂಗ್ ಮಾಡಿ ಫೈನಲ್ ಎಲ್ಲಾಗೆ. 1 ವರ್ಷಕ್ಕೆ 10% ಹಣ ಕೊಟ್ಟರೆ ಇನ್ನು 9 ವರ್ಷ ಕೊಡ್ತೀರಾ. ಇದೊಂದು 17, ಅದೊಂದು 9, 26 ವರ್ಷ ಬೇಕಾ ಸರ್? ನೀವು ದಯವಿಟ್ಟು ಸರ್ ದಿನಾಂಕ ಕೊಡಿ, 2 ತಿಂಗಳಲ್ಲಿ ಕೊಡ್ತೀನಿ, 3 ನೀವು ಮಾಮೂಲು ಆನ್ಸರ್ ಕೊಟ್ರೆ ನಾನು ಜನರಿಗೆ ಆನ್ಸರ್ ಕೊಡಕ್ಕಾಗಲ್ಲ. ದಯವಿಟ್ಟು ನಿರ್ದಿಷ್ಟವಾದ ದಿನಾಂಕ ಸರ್. ನಾನೇ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಅಂತ, ನಾನೇ ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದೀನಿ.
ಈಗ ನೀವು ನಿಮ್ಮ ಜೊತೆ ನಾನೇ ಬರ್ತೇನೆ, ನಾವೇ ಕೈ ಜೋಡಿಸಿ ಜೊತೆಗೆ ಹೋಗೋಣ, ನಿಮ್ಮ ಲಾಭನೂ ಆಗುತ್ತೆ, ನನ್ನ ಇಲಾಖೆ ಲಾಭನೂ ಆಗುತ್ತೆ ಅಂತ ನಂದು ಕೂಡ ಸೆಲ್ಫಿಶ್ ಮೋಟಿವ್ ಇದೆ ಅಧ್ಯಕ್ಷರೇ. ಖಂಡಿತವಾಗಿ ಅವ್ರ ಜೊತೆ ನನ್ನ ಮಾತನಾಡಿ ಜೊತೆಗೆ ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.